ಬೌನ್ಸ್ ಮಾಡ್ತಾ ಮಾಡ್ತಾ ಈಗ ಶಿವಮೊಗ್ಗದ ಪ್ರಮುಖ ಹಾಗೂ ತುಂಬ ಫೇಮಸ್ ಆಗಿರುವಂತಹ ಫುಡ್ ಕೋರ್ಟ್ನಲ್ಲಿ ಇದ್ದೀನಿ. ಇಲ್ಲಿನ ಜನ ರಾಜಕಾರಣದ ಬಗ್ಗೆ ಏನು ಹೇಳ್ತಾರೆ, ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಫುಡ್ ಸ್ಟ್ರೀಟಲ್ಲಿ ಘಮ್ ಅಂತ ಇದೆ ಫುಡ್ ಎಲ್ಲ ಕೂಡ. ಸೊ ಫುಡ್ ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಜನ ಇದ್ದಾರೆ, ಜೊತೆಗೆ ಬಿಸ್ನೆಸ್ ಮಾಡ್ತಾ ಇರೋರು ಇದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ ನೋಡೋಣ. ಅಮ್ಮ, ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸ್ತೀರಾ ಅಥವಾ ಕಾಂಗ್ರೆಸ್ನ ಗೆಲ್ಲಿಸ್ತೀರಾ? ಮೋದಿ ಗೆಲ್ಲಿಸ್ತೀವಿ. ಮೋದಿ ಗೆಲ್ಲಿಸ್ತೀರಾ? ಯಾಕೆ? ಯಾಕೆ ನಮಗೆ ಬಿಜೆಪಿ ಇಷ್ಟ ಇದೆ. ನಮಗೆ ಇಷ್ಟ ಇದೆಯಾ? ಗೆಲ್ಲಿ ಅವರ ವ್ಯಕ್ತಿ ಒಳ್ಳೆಯವರು ಅನ್ಸುತ್ತೆ. ಗೆಲ್ಲಿ ಖುಷಿ ಇದೆ. ಇಲ್ಲಿ ಅಭ್ಯರ್ಥಿ ಇಂಪಾರ್ಟೆಂಟ್ ಅಥವಾ ಸೆಂಟ್ರಲ್ ಅಲ್ಲಿ ಜಸ್ಟ್ ಮೋದಿ ಇಂಪಾರ್ಟೆಂಟ್? ಅಭ್ಯರ್ಥಿ ಇಂಪಾರ್ಟೆಂಟ್. ಅಭ್ಯರ್ಥಿನಾ? ಸೊ ಇಲ್ಲಿ ಬಿ ವೈ ರಾಘವೇಂದ್ರ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಎಸ್. ಹೌದಾ? ಹಾಗಾಗಿ ನಾವು ರಾಘವೇಂದ್ರನ ಮೆಜಾರಿಟಿ ಇರೋದ್ರಿಂದನೇ ಮೋದಿ ಅವ್ರಿಗೆ ಗೆಲ್ಲಿಸ್ಬೇಕು. ಓಕೆ, ಫೈನ್. ಸೊ ನೀವು ಹೇಳಿ, ಯಾರನ್ನ ಗೆಲ್ಲಿಸ್ಬೇಕಂತ ಇದ್ದೀರಾ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ, ಬಿಜೆಪಿನ ಕಾಂಗ್ರೆಸ್ನ? ಬಿಜೆಪಿ, ಬಿ ವೈ ರಾಘವೇಂದ್ರ. ಯಾಕೆ? ಅಭಿವೃದ್ಧಿ ಮಾಡಿದ್ದಾರೆ. ಯಾವ ರೀತಿ ಅಭಿವೃದ್ಧಿ? ಎಲ್ಲ ರೀತಿ. ಶಿವಮೊಗ್ಗ ಮೂರು ಫ್ಲೈಓವರ್ ತಿಂದಾರೆ, ಸಿಗಂದೂರು ಲಾಂಚ್ ಕೇಬಲ್ ಬ್ರಿಡ್ಜ್ ಮಾಡಿದ್ದಾರೆ, ಜೋಗ ಇದು ಮಾಡಿದ್ದಾರೆ. ಯಾವಾಗ ಹೋದ್ರು ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದಾರೆ, ಒಳ್ಳೆ ಸಂಸದರು. ಸೊ ನೀವು ಹೇಳಿ, ಯಾರನ್ನ ಗೆಲ್ಲಿಸ್ಬೇಕಂತಂದ್ರೆ ಬಿಜೆಪಿನ ಕಾಂಗ್ರೆಸ್? ಬಿಜೆಪಿನೇ ಗೆಲ್ಲಿಸ್ಬೇಕಂತ ಇದೆ. ಅಂದರೆ ಬಿ ವೈ ರಾಘವೇಂದ್ರಗೆ. ಯಾಕೆ ಅವ್ರು ಇಷ್ಟ? ಅವ್ರು ನಮ್ಗೆ ಇಷ್ಟ ಆದರೆ ಭಾಳ ಥರದಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಈ ಶಿವಮೊಗ್ಗದಲ್ಲಿ ಭಾಳ ಥರದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಮತ್ತು ನಮ್ಮ ಫುಡ್ ಕೋರ್ಟಿಗೂ ಅವರು ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಅದಕ್ಕೋಸ್ಕರನಾಗಿ ಅವ್ರನ್ನೇ ನಾವು ಮೈನಾಗಿ ನಾವು ಬಿ ವೈ ರಾಘವೇಂದ್ರನೇ ಗೆಲ್ಲಿಸ್ಬೇಕು ಅಂತ ನಮ್ಮ ಅಪೇಕ್ಷೆ. ಮೇಡಮ್ ಹೇಳಿ, ಏನನ್ಸುತ್ತೆ ಈ ಸಲ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸ್ಬೇಕಂತ ಇದ್ದೀರಾ? ನಾವು ಮೋದಿ ಅವ್ರನ್ನೇ ಗೆಲ್ಲಿಸ್ಬೇಕು ಅಂತ ಇರೋದು. ಯಾಕೆ ಅಂತಂದ್ರೆ ಅವ್ರು ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೇ ನಿಂತ್ರು, ಎಂಥ ವೈರಿಗಳು ನಿಲ್ಸಿದ್ರು ನಾವು ಮೋದಿಗೋಸ್ಕರ ನಾವು ಓಟ್ ಹಾಕೋರು. ಹೌದು, ಫಿಕ್ಸು. ಹಾಂ, ಫಿಕ್ಸು. ಸರಿ, ಆಯಿತು, ನೋಡೋಣ. ಹಾಗಾದರೆ ಫಿಕ್ಸು, ನಮ್ಮ ಓಟು ಮೋದಿಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಬ್ರು ಇದ್ದಾರೆ, ಮಾತಾಡ್ಸೋಣ. ಸರ್ ಹೇಳಿ, ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಏನು ಮಾಡಬೇಕಂತ ಇದ್ದೀರಾ? ಯಾರನ್ನ ಗೆಲ್ಲಿಸ್ಬೇಕಂತ ಇದ್ದೀರಾ? ಯಾಕೆ? ದೇಶ ಡೆವಲಪ್ಮೆಂಟಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಅವರಿಂದನೇ ನನ್ನ ಅಭಿಪ್ರಾಯ ಹೇಳೋದು. ಹೌದಾ? ಓಕೆ, ಫೈನ್. ಈ ಸಿದ್ದರಾಮಯ್ಯ ಸರ್ಕಾರಕ್ಕೂ ಅವಕಾಶ ಕೊಡ್ಬೋದಲ್ಲ ಅಂತ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೂಸ್ ಆಗಲ್ಲ. ಗ್ಯಾರಂಟಿ ನಮ್ಮದೇ ಟ್ಯಾಕ್ಸ್ ಅಲ್ಲ. ಟ್ಯಾಕ್ಸ್ ನಮ್ಮದೇ. ಅವರು ನಮ್ಮ ದುಡ್ಡೇ ನಮಗೆ ಕೊಡ್ತಿದ್ದಾರೆ ಅಷ್ಟೇ. ಅವರು ಗ್ಯಾರಂಟಿ ಏನು ಬಸ್ ಜಸ್ಟ್ ವೋಟಿಂಗ್ಗೋಸ್ಕರ. ಈ ಎಲೆಕ್ಷನ್ ಆದಮೇಲೆ ಹೇಳಕ್ಕೆ ಬರಲ್ಲ, ಅದನ್ನು ತೆಗಿಬೋದು. ಅದನ್ನು ಕರೆಕ್ಟಾಗಿ ಕೊಡ್ತಿಲ್ಲ. ಎಲ್ಲರಿಗೂ ಸಿಗ್ತಿದೆ ಅಂತ ಹೇಳಕ್ಕೆ ಆಗ್ತಿಲ್ಲ. ಅದು ಗ್ಯಾರಂಟಿ ಬಗ್ಗೆ ನಂಬಿಕೆ ಇಲ್ಲ. ಈಗ ಫ್ರೀ ಬಸ್ ಅಂತ ಕೊಟ್ಟರು, ಎಲ್ಲರಿಗೂ ಫ್ರೀ ಬಸ್ ಅವಶ್ಯಕತೆ ಇಲ್ಲ. ಶ್ರೀಮಂತರು ಓಡಾಡ್ತಾರೆ ಅದರಲ್ಲಿ. ಇದರಿಂದ ಏನು ಯೂಸ್ ಇದೆ? ಕರೆಕ್ಟ್. ಓಕೆ, ಮುಂದಕ್ಕೆ ಹೋಗೋಣ ನಾವು. ಸರ್ ಹೇಳಿ, ಯಾರನ್ನ ಗೆಲ್ಲಿಸ್ಬೇಕಂತ ಇದ್ದೀರಾ ಈ ಸಲ, ಬಿಜೆಪಿನ ಕಾಂಗ್ರೆಸ್ನ? ಬಿಜೆಪಿ ಬಿಜೆಪಿ. ಯಾಕೆ? ನಮ್ಮ ದೇಶಕ್ಕೋಸ್ಕರ ಮೋದಿಯವರೆಲ್ಲ ಎಷ್ಟು ಮಾಡ್ಯಾರೆ. ಮನಮೋಹನ್ ಸಿಂಗ್ ಹಿಂಗಿದ್ರು, ಮೋದಿಯವ್ರು ಹಿಂಗಿದ್ದಾರೆ. ಅದಕ್ಕೋಸ್ಕರ ನಮಗೆ ಮೋದಿನೇ ಬೇಕು. ಬಿಸ್ನೆಸ್ ಎಲ್ಲ ಜೋರಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಿದೆ. ಇಲ್ಲಿನ ಸಂಸದರು ಹೇಗೆ ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ? ಇಲ್ಲಿ ನಮಗೆಲ್ಲ ರೋಡ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಸಿಟಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಫ್ಯಾಕ್ಟ್ರಿಗಳಾಗಿದ್ದಾವೆ, ಮತ್ತು ಫ್ಲೇವರ್ಸ್ಗಳಾಗಿದ್ದಾವೆ, ಮತ್ತು ಹೈವೇ ರೋಡ್ ಆಗಿದ್ದಾವೆ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಅವರೇ ಬಂದರೆ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಓಕೆ, ಫೈನ್. ಮಾತಾಡ್ಸೋಣ ಇನ್ನೊಂದಷ್ಟು ಜನರನ್ನ. ಫ್ರೈಡ್ ರೈಸ್ ತಿಂತಾ ಇದ್ರಿ, ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಸೊ ಈ ಸಲ ಯಾರನ್ನ ಗೆಲ್ಲಿಸ್ಬೇಕಂತ ಇದ್ದೀರಾ, ಬಿಜೆಪಿನ ಕಾಂಗ್ರೆಸ್ನ? ನಮಗೆ ರಾಘವೇಂದ್ರ ಬೇಕು. ರಾಘವೇಂದ್ರ ಬೇಕು ಅಂತ. ಓಕೆ, ಫೈನ್. ಈಗ ಈಶ್ವರಪ್ಪ ಅವರು ಗಲಾಟೆ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಈಶ್ವರಪ್ಪ ಅವರು ಗಲಾಟೆ ಮಾಡಿಕೊಂಡು ರೆಬಲ್ ಆಗಿಬಿಟ್ಟಿದ್ದಾರೆ. ಅದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ಅದು ರಾಜಕೀಯಲ್ಲಿ ಅದು ಹೆಂಗಾಗತ್ತೋ ಗೊತ್ತಿಲ್ಲ. ಅವ್ರದ್ದೇನು ಹೊರಗೆ ಬೀಳಲ್ಲ, ಇಲ್ಲಿ ರಾಘವೇಂದ್ರ ಅವ್ರು ಗೆಲ್ತಾರಾ? ಅದಂತೂ ಗ್ಯಾರಂಟಿ. ಓಕೆ, ಗ್ಯಾರಂಟಿ ಅಂತ ಇದ್ದಾರೆ. ನೋಡೋಣ, ಈ ಸಲ ಯಾರನ್ನ ಗೆಲ್ಲಿಸ್ಬೇಕಂತ ಇದ್ದೀರಾ, ಬಿಜೆಪಿನ ಕಾಂಗ್ರೆಸ್ನ? ಯಾಕೆ? ನಾನು ಇರೋದಂಗೆ ಬಿಜೆಪಿಗೆ ಓಟ್ ಹಾಕೋದು, ಬಿಜೆಪಿಗೆ ಗೆಲ್ಲಿಸೋದು. ಹೌದಾ? ಯಾಕೆ ಅಂತ? ಎಲ್ಲ ಈ ಡೆವಲಪ್ಮೆಂಟ್ ಚೆನ್ನಾಗಿದೆ, ಶಿಕ್ಷಣದಲ್ಲಿ ಚೆನ್ನಾಗಿದೆ, ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ ಮೋದಿಜಿ ಅವರು. ಅದು ಕೆಲವರಿಗೆ ಗೊತ್ತಾಗ್ತದೆ. ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಚೇಂಜ್ ಆಗೋದಿಲ್ಲ. ಕರ್ನಾಟಕ ಚೇಂಜ್ ಆಗಬೇಕು. ಗ್ಯಾರಂಟಿ ಎಲ್ಲ ಬಂದಿದೆಯಲ್ಲ ಸರ್? ಹಂಗಾರೆ ಗ್ಯಾರಂಟಿ ಯಾರಿಗೆ? ನನ್ನ ದುಡ್ಡೇ ತೆಗೆದು ನಿಮ್ಗೆ ಕೊಡ್ತಾರೆ, ನಮ್ಮ ಹೆಂಡತಿ ಕೊಡ್ತಾರೆ. ನಿಮ್ಮ ಹೆಂಡತಿಗೆ ತಾನೆ ಕೊಡೋದು? ಅದೇ ಹೇಳಿದ್ದು, ನನ್ನ ಹತ್ರ ತಗೊಂತಾರಲ್ಲ, ಎಣ್ಣೆ ರೇಟ್ ಜಾಸ್ತಿ ಮಾಡ್ಯಾರೆ, ಫುಡ್ ರೇಟ್ಗಳೆಲ್ಲ ಜಾಸ್ತಿ ಮಾಡಿಲ್ಲ, ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡ್ಯಾರ. ಅದು ಏನು ಕೊಟ್ಟಂಗಾಯ್ತು ಅವರು? ಏನು ಕೊಟ್ಟಂಗಾಯ್ತು ನಮ್ಗೆ? ಕರೆಕ್ಟ್. ಓಕೆ, ತುಂಬ ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೊಂದಷ್ಟು ಜನರನ್ನ ಮಾತಾಡ್ಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಸಲ ಬಿಜೆಪಿ ಗೆಲ್ಲುತ್ತೆ ಅಂತ ಅನ್ಸುತ್ತಾ, ಕಾಂಗ್ರೆಸ್ ಗೆಲ್ಲುತ್ತೆ ಅಂತ? ಇಲ್ಲಿ ಬರೋದು ಮೇಡಮ್. ಯಾಕೆ? ಹೆಂಗಂತಂದ್ರೆ ಇವಾಗ ಎಲ್ಲದನ್ನು ಫ್ರೀ ಕೊಟ್ಟು ಕರ್ನಾಟಕನ ಮಾರಬೇಕಂತ ಇದ್ದಾರೆ, ಬಿಟ್ಟರೆ ಬೇರೆದು ಏನೂ ಇಲ್ಲ ಇಲ್ಲಿ. ಬಿ ಜೆ ಪಿ ಅಂತಂದರೆ ಮೇನ್ ಇರೋದೇ ಮೋದಿ ಗೆದ್ರೆ ನಮ್ಮ ದೇಶ ಉಳಿಯುತ್ತೆ ಅಷ್ಟೇ, ಇನ್ನೇನಿಲ್ಲ. 1000 ಜನ 1000 ಮಾತಾಡ್ತಾ ಇದ್ದಾರೆ ಇಲ್ಲಿ. ಗೆಲ್ಲದೆ ಬಿ ಜೆ ಪಿ. ಉದ್ಧಾರ ಆಗಬೇಕು ಅಂದರೆ ಬಿ ಜೆ ಪಿಯಿಂದನೇ ಉದ್ಧಾರ ಆಗಬೇಕು. ಈಗ ವಾಪಸ್ ಹೋಗ್ತೀನಿ. 1947ನೇ ಇಸ್ವಿಯಿಂದ ಸ್ವತಂತ್ರ ಬಂದಾಳಿಂದ ಇಲ್ಲಿವರೆಗೂ ಆಳಿರೋದು ಕಾಂಗ್ರೆಸ್ಸು. ಇಲ್ಲಿವರೆಗೂ ಯಾವ ಕುಂದು ಕೊರತೆ ಇಲ್ದವು. 10 ವರ್ಷದಿಂದ ಯಾಕೆ ಬಂದವು?
ಅದನ್ನು ಯೋಚನೆ ಮಾಡೋಕ 10 ವರ್ಷದಿಂದ ಹುಡ್ತು ಆ ಗಲಾಟೆಗೆ ಈ ಗಲಾಟೆ, ಆ ಮಸೂರು ಹೊಡೆದ್ರು ಇದು ಹೊಡೆದ್ರು ಇವೆಲ್ಲ ಯಾಕ್ರಿ? ಈಗ 47ನೇ ಇಸ್ವಿಯಿಂದ ಸ್ವತಃ ಬಂದು ಇಲ್ಲಿವರೆಗೂ ಇರಲಿಲ್ಲ ಅಂಥ ಸಮಸ್ಯೆಗಳು. ಈಗ ಯಾಕೆ ಬಂದು ಅಂತ ನಮಗೆ ಯೋಚನೆ ಮಾಡೋಂಥ ಪರಿಸ್ಥಿತಿ ಬಂದೈತಿ. ಅಲ್ಲ, ಮಸೀದಿ ಹೊಡೆದಿದ್ದು ಹಿಂದೆ ಅವೆಲ್ಲ ಇತ್ತಿಲ್ಲ, ಸಣ್ಣ ಪುಟ್ಟ ಹಳ್ಳಿಗಳೇ ಬರ್ತಾ ಇದ್ದಾವೆ. ಈಗ ಯಾರು ಬರ್ಬೇಕಂತ ನಿಮ್ಗೆ, ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಕಾಂಗ್ರೆಸ್ ಅಷ್ಟೇ ಅಲ್ಲ, ಎಲ್ಲ ತಿಳುವಳಿಕೆ ಜನ ಆಗ್ಬೇಕು. ಇಲ್ಲಿ ಒಂಥರ ಏನೋ ಒಂದು ಮೂಢನಂಬಿಕೆ ಮೇಲೆ ಜನ ಹೊಡಿಸಿ ಅದು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ದುಡ್ಡು ಹಂಚಿ ಇದು ಮಾಡ್ತಾರೆ. ಜನ ಬುದ್ಧಿವಂತರಾಗೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಬಟ್ ಯಾರು ಬರ್ಬೇಕಂತ ಹೇಳಿಲ್ಲ ನೀವು ಕೊನೆಗೂ ಕೂಡ. ಓಕೆ, ಮುಂದಕ್ಕೆ ನೋಡೋಣ. ಯುವಕರು ಕೂತ್ಕೊಂಡಿದ್ದಾರೆ. ಇಂದಿನ ಯುವಕರೇ ಇವತ್ತಿನ ನಾಳಿನ ಭವಿಷ್ಯ. ಮಾತಾಡ್ಸೋಣ. ಏನನ್ಸುತ್ತೆ ಸರ್, ಯಾರು ಬರ್ತಾರೆ ಅನ್ಸುತ್ತೆ, ಬಿಜೆಪಿನ ಕಾಂಗ್ರೆಸ್? ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ಹಾಕೋದು ಬಿಜೆಪಿಗೆ. ನೀವು ಹಾಕೋದು ಬಿಜೆಪಿಗೆ, ಯಾಕೆ? ನಮಗೆ ವಂಶ ಅಭಿವೃದ್ಧಿ ಮಾಡೋರು ಬೇಡ, ದೇಶ ಅಭಿವೃದ್ಧಿ ಮಾಡೋರು ಬೇಕು. ಈಗ ಬಿಜೆಪಿನಲ್ಲೂ ಕೂಡ ವಂಶ ಅಭಿವೃದ್ಧಿ ಆಗ್ತಿದೆ ಅಂತಿದ್ದಾರೆ. ವಂಶ ಅಭಿವೃದ್ಧಿ ಆಗ್ತಿದೆ. ಒಬ್ರು ಟಿಕೆಟ್ ಬಿಟ್ಟ ಮೇಲೆ ಇನ್ನೊಬ್ರಿಗೆ ಟಿಕೆಟ್ ಸಿಗ್ತಿರೋದು. ಇವ್ರ ತರ ಬ್ಯಾಕ್ ಟು ಬ್ಯಾಕ್ ಒಂದೇ ವಂಶ ಒಂದೇ ಫ್ಯಾಮಿಲಿ ಬರ್ತಾ ಇಲ್ಲ. ಮನಮೋಹನ್ ಸಿಂಗ್, ಮೋದಿ ಈ ತರದವ್ರು ಹೊಸಬ್ರು ಬರ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಚೆನ್ನಾಗಿ ಕೆಲಸ ಮಾಡಿದ್ರ ಹಂಗಾರೆ? ನಾನು ಆ ಟೈಮಲ್ಲಿ ಓಟ್ ಹಾಕಿಲ್ಲ, ಗೊತ್ತಿರಲಿಲ್ಲ. ನಾವು ಮೋದಿ ನೋಡಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದೀರಾ? ಫುಲ್ ಅವ್ರ ಮೇಲೆ ಇದಾಗ್ಬಿಟ್ಟಿದ್ದೀವಿ. ಸರ್ ಹೇಳಿ, ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ, ಬಿಜೆಪಿನ, ಕಾಂಗ್ರೆಸ್ ಅಥವಾ ಇಲ್ಲಿನ ಬಂಡಾಯ ಅಭ್ಯರ್ಥಿನ? ನಾವು ಮೇಯ್ನಾಗಿ ನೋಡೋದು ಮೋದಿನೇ. ಮೋದಿನ ಯಾಕೆ? ಈ ದೇಶನೇ ನೋಡ್ತಿರೋದು ಎಲ್ಲದು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರೋದು, ಮೋದಿ ಪ್ರಧಾನಮಂತ್ರಿ ಮತ್ತೆ ಆಗಬೇಕು ಅಂತ. ಏನು ಇಷ್ಟ ಆಯ್ತು, ಯಾವ ಗುಣ ಇಷ್ಟ ಆಯ್ತು? ಮತ್ತು ಇನ್ನೊಂದು ನಮ್ಮ ರಾಘವೇಂದ್ರ ಅವರು ಇಲ್ಲಿ ಕೆಲಸಗಳನ್ನ ಅಭಿವೃದ್ಧಿನ ಶಿಕಾರಿಪುರ ಕ್ಷೇತ್ರ ನೋಡಿದ್ರೆ ಸಾಕು, ಯಾವ ಥರ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತೇಳಿ ಅದೇ ಸಾಕು. ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಅವರು, ಮತ್ತು ಮೋದಿ ಮುಖ ನೋಡ್ಕೊಂಡೆ ಓಟ್ ಹಾಕೋದು. ಓಕೆ, ಫೈನ್. ನೀವು ಹೇಳಿ, ಯಾರು ಗೆಲ್ಲಬೇಕು ಅಂತ ಬಯಸ್ತೀರಿ, ಬಿಜೆಪಿನ ಕಾಂಗ್ರೆಸ್? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ. ಯಾಕೆ? ಯಾಕೆ? ಯಾಕಂದ್ರೆ ಎಲ್ಲ ರೇಟ್ ಎಲ್ಲ ಕಾಂಗ್ರೆಸ್ ಜಾಸ್ತಿ ಮಾಡಿದ್ದಾರೆ. ಕಾಂಗ್ರೆಸ್ ಬಂದು ಸುಖ ಇಲ್ಲ ನಮಗೆ. ಡಬಲ್ ರೇಟ್, ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟ. ಮಾಲಿ ರೇಟ್ ತುಂಬ ರೇಟ್ ಆಗಿದೆ, ಎಲ್ಲ ಸಾಮಾನು ರೇಟ್ ಜಾಸ್ತಿ. ಅವ್ರು 2,000 ರೂಪಾಯಿ ಲಾಸ್ಟ್ ಕೊಟ್ಟೆ ನಮಗಿಲ್ಲ. ಮನೆ 2,000 ರೂಪಾಯಿ ಕೊಟ್ಟು ಖರ್ಚು ತಿಂಗಳಿಗೆ 6,000 ಬರ್ತಾ ಇದೆ. 3 ಕೋಟಿ 6 ತಗೊಂತ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ನಾಗ ಮನಸ್ಸಿಲ್ಲ. ಓಕೆ, ಸೊ ಕಾಂಗ್ರೆಸ್ ನನಗೆ ಮನಸ್ಸಿಲ್ಲ ಅಂತ ಹೇಳ್ತಾ ಇದ್ರು, ಬಿಕಾಸ್ ಒಂದು ರೀಸನನ್ನು ಕೂಡ ಕೊಡ್ತಾ ಇದ್ರು. ಈಗ ವಾಪಸ್ ಹೋಗೋಣ. ಮತ್ತೊಂದಷ್ಟು ಜನ ಕೂತಿದ್ದಾರೆ ಇಲ್ಲಿ, ಮಾತಾಡಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ. ಹೇಳಿ ಸರ್, ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ ಈ ಲೋಕಸಭೆ ಚುನಾವಣೆಯಲ್ಲಿ, ಬಿಜೆಪಿನ ಕಾಂಗ್ರೆಸ್ನ? ಯಾಕೆ? ಮೋದಿ ಇಷ್ಟ ಮೇಡಮ್. ಮೋದಿ. ರೀಸನ್ ಏನಾದರೂ ಇದೆಯಾ ಮೋದಿನ ಗೆಲ್ಸ್ಬೇಕು ಅಂತ? ಮೋದಿ ಇಷ್ಟ. ಇಷ್ಟ. ಓಕೆ, ಫೈನ್. ಅಮ್ಮ ಹೇಳಿ, ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರನ್ನ ಗೆಲ್ಸ್ಬೇಕಂತ? ಪ್ರಧಾನಿ ಮೋದಿ ಅವ್ರನ್ನೇ ಗೆಲ್ಲಿಸ್ಬೇಕಂತ. ಯಾಕೆ? ದೇಶದ ಅಭಿವೃದ್ಧಿ ಆಗ್ಬೇಕಂದ್ರೆ ಮೋದಿ ಅವರೇ ಬರಲೇಬೇಕು. ಹೌದಾ? ಇಲ್ಲಿನ ಸಂಸದರು ಚೆನ್ನಾಗಿ ಕೆಲಸ ಮಾಡಿದಾರಾ? ಸಂಸದರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಿಜೆಪಿ ಸಂಸದರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ, ಇವರು ಕಾಂಗ್ರೆಸ್ನವರೇನೋ ಗ್ಯಾರಂಟಿ ಎಲ್ಲ ಕೊಡ್ತಾ ಇದ್ದಾರೆ ಅಂತ? ಕೊಡ್ತಾ ಇದ್ದಾರೆ. ಅದೀಗ ನಾವು ಗ್ಯಾರಂಟಿ ಬಗ್ಗೆ ನೋಡಿದ್ರೆ ಮುಂದಿನ ಭವಿಷ್ಯದ ಬಗ್ಗೆ ನೋಡ್ಬೇಕಲ್ಲ. ಕರೆಕ್ಟ್. ಓಕೆ, ನೀವು ಹೇಳಿ ಮೇಡಮ್, ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ ಈ ಸಲ, ಏನು ಕತೆ? ನಾನು ಬಿಜೆಪಿನೇ ಬರ್ಬೇಕು ಅನ್ಕೊಂಡೆ ಮೇಡಮ್. ಮೋದಿ ಬಂದರೆ ಒಂದು ದೇಶಕ್ಕೆ ಒಂದು ಹೆಲ್ಪ್ ಆಗುತ್ತೆ, ಮತ್ತು ಊರಿನ ನಾಗರಿಕರಿಗೂ ಒಂದು ಹೆಲ್ಪ್ ಆಗುತ್ತೆ ಹಾಗೆ. ಓಕೆ, ಫೈನ್. ಸೊ ನೋಡ್ತಾ ಇದ್ವಿ, ಆಲ್ಮೋಸ್ಟ್ ಈ ಫುಡ್ ಕೋರ್ಟ್ನಲ್ಲಿ ಮಾತಾಡಿದಂತಹ ಬಹುತೇಕರು ಹೇಳ್ತಾ ಇದ್ದಿದ್ದು ಬಿಜೆಪಿಗೆ ನಮ್ಮ ಒಲವಿದೆ ಅಂತ. ಆಮೇಲೆ ಸ್ಥಳೀಯ ಕ್ಯಾಂಡಿಡೇಟ್ಗಿಂತ ಹೆಚ್ಚಾಗಿ ಮೋದಿ ಬಗೆಗಿನ ಗೌರವವನ್ನು ಅವ್ರು ತಿಳಿಸ್ತಾ ಇದ್ರು. ಈಗ ಮತ್ತಿಬ್ಬರನ್ನ ಮಾತಾಡಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಹೇಳಿ ಸರ್, ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ ಈ ಲೋಕಸಭೆ ಚುನಾವಣೆಯಲ್ಲಿ? ಸರಿ ಮೇಡಮ್, ಯೋಚನೆ ಮಾಡಬೇಕು. ನಮ್ಮ ಈಶ್ವರಪ್ಪನವರು ಇದ್ದಾರೆ, ಅವರಿಗೆ ಒಂದು ಹೆಚ್ಚಿನಾಗಿ ಸ್ವಲ್ಪ ಒಲವು ಕೊಡ್ಬೇಕಂತ ಇದ್ದೀವಿ. ಹೌದು, ಯಾಕೆಂದರೆ ಸ್ವಲ್ಪ ಚೇಂಜಸ್ ಇರಲಿ ಅಂತ. ನಮ್ಮ ಶಿವಮೊಗ್ಗದಲ್ಲಿ ಅವ್ರದ್ದೇ ಒಂದು ಅವಳಿ ಇದೆ. ಹಾಗಾಗಿ ಈಶ್ವರಪ್ಪನವ್ರಿಗೆ ಒಂದು ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಮಾಡಿದಾರೆ ಅಂದಕ್ಕಿಂತನೂ ಅವ್ರಿಗೆ ಸ್ವಲ್ಪ ಹಿರಿಯರಲ್ವಾ, ಅವ್ರಿಗೆ ಸ್ವಲ್ಪ ಇದಾಗಿದೆ, ಸಿಗಬೇಕಾಗಿತ್ತು. ಆದರೆ ಕುಟುಂಬ ರಾಜಕಾರಣದಿಂದ ಸ್ವಲ್ಪ ದೂರ ಇರಲಿ ಅಂತ. ಓಕೆ, ಫೈನ್. ಸೊ ಈಶ್ವರಪ್ಪ ಅವರಿಗೆ ನನ್ನ ಓಟ್ ಅಂತ ಹೇಳ್ತಾ ಇದ್ರು. ನೋಡ್ತಾ ಹೋಗೋಣ ನಾವು ಇನ್ನು ಯಾರನ್ನ ಮಾತಾಡಿಸ್ಬೋದು ಅಂತ ಹೇಳಿ. ಸರ್ ಹೇಳಿ, ಈ ಸಲ ಎಲೆಕ್ಷನಲ್ಲಿ ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ ನೀವು? ಈ ಸರಿ 3 ಜನದ ಪೈಪೋಟಿ ಇದೆ. ಓಕೆನಾ? ಗೀತಾ ಶಿವರಾಜ್ ಕುಮಾರ್ ಅವರು ಚೆನ್ನಾಗಿದ್ದಾರೆ. ಯಾಕಂದರೆ ಇವಾಗ ಒಂದು ಅವಕಾಶ ಕೊಟ್ಟು ನೋಡಿದ್ರೇ ಗೊತ್ತಾಗುತ್ತೆ. ಯಾಕಂದ್ರೆ ನಂದು ಭದ್ರಾವತಿ ಮ್ಯಾಮ್ ಬಂದುಬಿಟ್ಟು ರಾಘವೇಂದ್ರ ಅವರು ಅಲ್ಲಿಗೆ ಬಂದಿರೋದು ನಾನು ನೋಡಿಲ್ಲ. ಓಕೆನಾ? ಸೊ ಅವರು ಈ ಶಿವಮೊಗ್ಗಕ್ಕೆ ಮತ್ತು ಶಿಕಾರಿಪುರಕ್ಕೆ ಸೀಮಿತ ಆಗಿದ್ದಾರೆ. ನಮಗೆ ಒಳ್ಳೆ ಅಡ್ವಾಂಟೇಜ್ ಸಿಗುತ್ತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಇದೆ. ಸಾಹೇಬ್ರೆ, ಏನು ಮಾಡ್ತಾ ಇದ್ರಿ? ಮೆಣಸಿಗೆ ಬೋಂಡ, ಮಸಾಲ ಮಂಡಕ್ಕಿ, ಖಾರ ಮಂಡಕ್ಕಿ. ಬಿಸಿ ಒಳ್ಳೆ ಬಿಸ್ನೆಸ್. ಚೆನ್ನಾಗಾಗ್ತಾ ಇದೆಯಾ? ಚೆನ್ನಾಗಿದೆ. ಈಗ ರಾಜಕಾರಣಕ್ಕೆ ಬರೋಣ. ಬಿಜೆಪಿನ ಕಾಂಗ್ರೆಸ್, ನೀವು ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಿ ಈ ಸಲ ಇಲ್ಲಿ? ಬಿಜೆಪಿ. ಯಾಕೆ? ಬಿಜೆಪಿ ಅವರೆಲ್ಲ ಇಂಪ್ರೂವ್ ಮಾಡಿದ್ದಾರೆ, ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ. ನೀವು ಹೇಳಿ, ಯಾರನ್ನ ಗೆಲ್ಸ್ಬೇಕಂತ ಇದ್ದೀರಾ, ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್. ಯಾಕೆ? ಕಾಂಗ್ರೆಸ್ ಒಳ್ಳೇದು. ಒಳ್ಳೇದು.
ಇವರು ಗ್ಯಾರಂಟಿ ಎಲ್ಲ ಕೊಟ್ಮೇಲೆ ಸರ್ಕಾರ ಇಲ್ಲಿ ಯಾವುದು ಅನುದಾನ ಆಗಲಿಲ್ಲ, ಅಭಿವೃದ್ಧಿ ಆಗಲಿಲ್ಲ ಅಂತ ಕೆಲವು ಆಗಿದೆ. ಆಗಿದೆಯಾ? ಹ್ಮ್. ಹಾಂ. BJP ಸುಳ್ಳು ಹೇಳಿ ಹೇಳಿ ಜನಕ್ಕೆ ತಲೆ ತುಂಬಿಟ್ಟಿದೆ. ಸರಿ ಆಯ್ತು. ಮಿಸ್ಟೇಕ್ ಆಗ್ತಾ ಇರೋದು. ಹೌದಾ? ಹ್ಞೂ. ಆಯಿತು. ಸೊ ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನನ್ನ ಫೇವ್ರೆಟ್ಟು, ಸೊ ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಮತ್ತಷ್ಟು ಜನರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ವೀಕ್ಷಕರೇ, ನಿಮಗೆಲ್ಲ ಬೆಂಗಳೂರಿನ ಗಾಂಧಿ ಬಜಾರ್ ಗೊತ್ತಲ್ವಾ? ಅಲ್ಲಿ ಸಿಕ್ಕಾಪಟ್ಟೆ ಶಾಪಿಂಗ್ಗೆ ಅಂತಲೇ ಫೇಮಸ್ಸು. ಸೊ ಇಲ್ಲಿ ಶಿವಮೊಗ್ಗದಲ್ಲೂ ಕೂಡ ಅಷ್ಟೇ ಗಾಂಧಿ ಬಜಾರು ಕಿಕ್ಕಿರಿದು ಜನರಿಂದ ಸೇರಿರುತ್ತೆ. ಸೊ ಇಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಪಡೆಯುವಂತಹ ಕೆಲಸವನ್ನು ನಾನು ಮಾಡ್ತೀನಿ. ಆರಂಭದಲ್ಲೇ ಒಬ್ರು ಇದ್ದಾರೆ ನನ್ನ ಜೊತೆಗೆ. ಏನನ್ಸುತ್ತಮ್ಮ, ಈ ಸಲ ಯಾರು ಗೆಲ್ಬೋದು ಅನ್ಸುತ್ತೆ, BJPನ ಕಾಂಗ್ರೆಸ್ಸಾ? ಮೇಡಮ್ BJPನೇ ಗೆಲ್ಲಬೇಕು. ಓಕೆ, ರೈಟ್. ಸರ್ ನೀವು ಹೇಳಿ, ಕಾಂಗ್ರೆಸ್ ಬರಬೇಕಾ BJP ಬರಬೇಕಾ? ಈ ಸಲ ಯಾರು ಗೆಲ್ತಾರೆ? BJP ಅಭಿವೃದ್ಧಿ ಮಾಡ್ತಿದಾರಲ್ಲ, ಮತ್ತೆ ನಿಮಗೆ ಚೆನ್ನಾಗಿ ಮಾಡ್ತಿದಾರಾ? ಇಲ್ಲೆಲ್ಲ ರಾಘವೇಂದ್ರ ಚೆನ್ನಾಗಿ ಕೆಲಸ ಮಾಡಿದಾರಾ? ಒಳ್ಳೆ ಕೆಲಸ ಮಾಡ್ತಾರೆ. ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಇಂದ ನಿಂತಿದ್ದಾರೆ. ನಿಂತಿದ್ದಾರೆ, ಗೆಲ್ಲಲ್ಲ. ಹೌದಾ? ಈಶ್ವರಪ್ಪ ಅವ್ರ ಬಂಡಾಯ ಅವರು ಗೆಲ್ಲಲ್ಲ, ನಿಂತರು ಗೆಲ್ಲಲ್ಲ. ಓನ್ಲಿ BJP. ಆಯ್ತು. ಇನ್ನೊಂದಷ್ಟು ಜನರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಒಂದು ಗುಂಪಿದೆ, ಆ ಗುಂಪಿನಲ್ಲಿ ನುಗ್ಗಿ ಕೇಳುವ ಪ್ರಯತ್ನ. ನೀವು ಹೇಳಿ ಸರ್, ಈ ಸಲ ಯಾರು ಬರ್ತಾರೆ ಲೋಕಸಭೆ ಚುನಾವಣೆಯಲ್ಲಿ? BJP ಬರುತ್ತಾ, ಕಾಂಗ್ರೆಸ್ ಬರುತ್ತಾ, ಏನು ಕತೆ? BJPನೇ ಬರೋದು. BJPನಾ? ಏನು ಕಾನ್ಫಿಡೆನ್ಸ್ ಫುಲ್ಲು? ಫುಲ್ಲು ಮೋದಿ ಅವ್ವ. ಯಾಕೆ ಮೋದಿ ಅಂದ್ರೆ ಇಷ್ಟ? ಅವ್ರ ದೇಶದ ಬಗ್ಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೌದಾ? ಆಯ್ತು. ಅಮ್ಮ ನೀವು ಹೇಳಿ, ಯಾರು ಬರಬೇಕು, ಯಾರನ್ನ ಸಿದ್ದರಾಮಯ್ಯ ಬರಬೇಕು. ಯಾಕೆ ಅಂದರೆ ನಮಗೆ ಸಿದ್ದರಾಮಯ್ಯರು ಸಹಾಯ ಮಾಡ್ಯಾರೆ, ಅಕ್ಕಿ ದುಡ್ಡು ಹಾಕಿದ್ದಾರೆ, 2,000 ಬರಂಗೆ ಮಾಡಿದ್ದಾರೆ. ಆಮೇಲೆ ಮಕ್ಳಿಗೆಲ್ಲ ಫೀಜು ಓದೋದಕ್ಕೆ ಇದು ಮಾಡಿದ್ದಾರೆ. ಅದಕ್ಕೆ ಅವರೇ ಬರಬೇಕು ಅಂತ ನಮ್ಮ ಆಸೆ. ಫುಲ್ ಖುಷಿ ಆಗ್ಬಿಟ್ಟು ಈಗ ಸಿದ್ದರಾಮಯ್ಯ ಅವ್ರನ್ನ ಗೆಲ್ಸ್ಬೇಕು, ಅವ್ರ ಪಾರ್ಟಿನ ಗೆಲ್ಸ್ಬೇಕು ಅಂತ. ನಮ್ದು ಹಂಗೆ ಇರೋದು. ಎಲ್ಲರೂ ಅದೇ ಥರನೇ ನಡ್ಕೊಬೇಕು. ಅಲ್ಲೇ ನಿಮ್ದು ಸರಿ, ಎಲ್ಲರೂ ಹಂಗೆ ಮಾಡ್ಬೇಕಂದ್ರೆ ಹೆಂಗಾಯ್ತು? ನೀವು ಹೇಳಿ, ಯಾರು ಗೆಲ್ಬೇಕು ಅಂತ? ಸಿದ್ದರಾಮಯ್ಯ ಅವ್ರ ಫ್ರೆಂಡ್ಸ್ ಬೇರೆ ಬೇರೆನಾ? ಹೇಳಿ. ಆಮೇಲೆ ಅವರೇ ಬರಬೇಕು. ಸರಿ ಆಯ್ತು. ಇನ್ನೊಂದಷ್ಟು ಜನರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್ ನೀವು ಹೇಳಿ, ಯಾರು ಬರಬೇಕು ಅಂತ? BJPನಾ ಕಾಂಗ್ರೆಸ್? BJP. ಯಾಕೆ? ಯಾಕೆಂದ್ರೆ ಅವರು ಎಲ್ಲ ಚೆನ್ನಾಗಿದೆ, ನಮಗೆ BJP ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ರಾಘವೇಂದ್ರ ಅವರು ಚೆನ್ನಾಗಿ ಕೆಲಸ ಮಾಡಿದಾರಾ? ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ಏನ್ ಕೆಲಸ ಮಾಡಿದ್ದಾರೆ? ಏನೇನ್ ಮಾಡಿದ್ದಾರೆ? ಪ್ರೈವೇಟ್ ಅಲ್ಲಿ ಮಾಡಿದಾರಾ? ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವರು ಗೀತಾ ಶಿವರಾಜ್ ಕುಮಾರ್ ಎಲ್ಲರೂ ಬರ್ತಾ ಇದ್ದಾರೆ ಪ್ರಚಾರಕ್ಕೆ ಇಲ್ಲಿ. ಏನೋ ಗೊತ್ತಿಲ್ಲ, ಬಟ್ ನಮಗೆ BJPನೇ ಬರ್ಬೇಕಂತ ಮೇಡಮ್. ಅವರೇ ಇಷ್ಟ ನಿಮ್ಗೆ? ಆಯ್ತು.